ಏನು ಸೋಬಲ ರಾಜ, ನಿನ್ನ ವಂಶವನ್ನು ನಿರ್ವಂಶ ಮಾಡಿದ ಆ ಕೌರವ ವಂಶವನ್ನು ನಿರ್ವಂಶ ಮಾಡುವೆ ಎಂದು ಗೈದ ಶಪಥ ಏನಾಯಿತು? 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 ಸದ್ದು ಸದ್ದು. ಈ ಸೋಬಲರಾಜ ಶಕುನಿಯ ಆ ಶಾಸನೆಯನ್ನು ಅಲಗಳೆಯುತ್ತಿರುವ ಅದ್ದಮ ಮರುಳುಗಳೇ ಸದ್ದು. ನೀ ಕುಕ್ಷಿ ಬಗೆವ ಕುಹಕ ಕಂಟಕ ಕರ್ಕಶ ಕೇಕೆ, ನೀ ಪ್ರಳಯಾಗ್ನಿ ಜ್ವಾಲೇನೆ ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಚಂಡಮಾರುತದ ಪ್ರಳಯ ತಾಂಡವ ಅಖಂಡ ಭರತ ಖಂಡಕ್ಕೆ ಕುಹಕ ಕುಕ್ಷಿಕತೆಯ ಪ್ರವೀಣ ಮಾತ್ಸರ್ಯದ ಮಹಾನಿಪುಣ ಈ ಸೋಬಲರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪ. ಓ ನನ್ನ ಗಾಂಧಾರ ವಂಶಕ್ಕೆ ಕಾರಣಕರ್ತರಾದ ದುರ್ಮತ ದುರ್ಜಾತ ದುರುಳ ದುರ್ಯೋಧನನೇ ಕೇಳು. ಅಂದು ನಿರಾಪರಾಧಿಗಳು ಗಾಂಧಾರ ವಂಶೋದ್ಧಾರಕರು ಆದ ನನ್ನ 99 ಮಂದಿ ಸಹೋದರರನ್ನು, ನನ್ನನ್ನು, ನನ್ನ ಜನ್ಮದಾತನನ್ನು ನಿನ್ನ ಕತ್ತಲೆ ಮನ ಕಾರಾಗೃಹದಲ್ಲಿ ಬಂಧಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರ ಹಿಂಸೆಗಳನ್ನು ನೆನೆಸಿಕೊಂಡರೆ ಅಬ್ಬ ನನ್ನ ಗುಂಡಿಗೆಯು ಸಿಡಿಯುತ್ತದೆ, ಕೈ ಕಾಲುಗಳು ಕಂಪಿಸುತ್ತವೆ, ಸಹಸ್ರಾರು ಶೂಲಗಳು ಒಮ್ಮೆ ನನ್ನೆದೆಗೆ ನಾಟಿದಂತಾಗುತ್ತಿದೆ. ನರನಾಡಿಗಳೆಲ್ಲವೂ ರಕ್ತವೇ ಕುದಿಯುತ್ತದೆ. ಆದರೆ ನನ್ನ ಭಾಗ್ಯ ಸಹೋದರರಿಗೆ ನೀನು ನೀಡುತ್ತಿದ್ದ ದಿನಕ್ಕೊಂದಿಡಿ ಅನ್ನ, ಒಂದೇ ಒಂದು ಒಳಲೆ ನೀರು, ಆ ಇಡೀ ಕೂಳು ಒಳಲೆ ನೀರು ನನಗೊಪ್ಪಿಸಿ ಅವರೆಲ್ಲರೂ ಉಪವಾಸ ಮಾಡುತ್ತಿದ್ದರು. ಸುಯೋಧನ ಉಪವಾಸ ಮಾಡುತ್ತಿದ್ದರು. ಉಪವಾಸ ಮಾಡಿ ನಿನ್ನ ಮೇಲಿನ ಛಲ ತೀರಿಸಲೆಂದೇ ನನ್ನನ್ನುಳಿಸಿ ಅವರೆಲ್ಲರೂ ಒಬ್ಬೊಬ್ಬರಾಗಿ ಅತರರಾದರು. ಸುಯೋಧನ ಅತರರಾದರು. ಅಂದಿನ ಆ ದಾರುಣ ದೃಶ್ಯವು ಶ್ರುತಿ ಪಟಾಲದಿಂದ ಚಳೆದು ಉಳಿದು ಕಟುಕುತನ ಬಡಬಾಗ್ನಿ ಜ್ವಾಲೆಯಲ್ಲಿ ನೊಂದು ಬೆಂದು ಕುಂದಿ ಕೃಶವಾಗಿ ಆ ನನ್ನ ದೇಹವನ್ನೇ ಅಣವಣವಾಗಿ ಕತ್ತರಿಸಿ ನೋಡಿದರು. ಪ್ರತಿ ಒಂದು ಅಣುವಿನಲ್ಲೂ ಪ್ರತಿಕಾರಕ್ಕೆ ಪ್ರತಿಕಾರ, ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ ಎಂಬ ಮಾತ್ಸರ್ಯದ ನುಡಿಗಳ ಹೊರತಾಗಿ ಮತ್ತಿನ್ಯಾವ ಆಸೆ ಆಕಾಂಕ್ಷೆಗಳು ಇನ್ನ ನಾಲಿಸಲು ಅಸಾಧ್ಯ. ಸುಯೋಧನ ಅಸಾಧ್ಯ. ದುಷ್ಟ ದುರ್ವೀಯ ಅಟ್ಟಾಸದಿಂದ ಮೆಟ್ಟಿ ಮೆರೆಯುವ ದುರುಳ ದುರ್ಯೋಧನನ್ನೇ ಕೇಳು. ಕರುಣೆ ತೋರಿದ ಈ ಸೋದರ ಮಾವನನ್ನೇ ಕೆಣಕಿ ಕಠೋರ ಹೃದಯವನ್ನೇ ಆಗಿಸಿ ಕುರುಕುಲ ಕೀಟವೇ ಕೇಳು. ನಾನು ಸಹ ನನ್ನ 99 ಮಂದಿ ಸಹೋದರರೊಡಗೂಡಿ ಸಕಲ ಸಾಮಂತರಾಜರಿಂದ ಓಲೈಸಿಕೊಳ್ಳುತ್ತಾ ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ದಿವ್ಯ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡಬಹುದಿತ್ತಲ್ಲ. ಆದರೂ ಆ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿ ಗೋಪುರವಾಯಿತು. ಸುಯೋಧನ, ಗಾಳಿ ಗೋಪುರವಾಯಿತು. ಆದರೂ
ಹೋದರೂ ಚಿಂತೆ ಇಲ್ಲ ಕುರುರಾಜ. ಗತಾಸ್ಮರಣೆ ಬಹುಶಃ ಅಲಾಶ್ಯ ಆಗುವುದು. ಅಂತೆಯೇ ನಾನು ನಿನ್ನನ್ನೇ ಸೇರಿ ಮುಳ್ಳನ್ನು ಮುಳ್ಳಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ತ್ಯಜಿಸಬೇಕು. ನಿನ್ನಂತ ಮೋಸಗಾರನನ್ನೇ ಮೋಸದಿಂದಲೇ ನಾಶನಪಡಿಸಬೇಕು ಎಂಬ ಹಿರಿಯರ ಅಯೋಕ್ತಿಗಳನ್ನು ಸರಿಸಿ ಅಡಿಗಡಿಗೂ ಅಡ್ಡಗಟ್ಟಿ ಅಡ್ಡ ದಾರಿಯನ್ನೇ ಇಡಿಸುವೆನು. ದುರ್ಯೋಧನ, ನಿನ್ನ 99 ಮಂದಿ ಕುರು ಸಹೋದರರ ವಂಶವನ್ನು ನಿರ್ವಂಶವನ್ನಾಗಿ ಮಾಡಿ ಈ ನನ್ನ ಕಣ್ಣಾರ ಕಾಣದ ಹೊರತಾಗಿ ಕಪಟ ದೂತ ವಿದ್ಯೆ ವಿಶಾರದ ಈ ಶಕುನಿಗೆಲ್ಲಿದೆ ಶಾಂತಿ? ಅದೆಲ್ಲಿದೆ ಈ ಶಾಂತಿ? ಅಳಬೇಡಿರಿ, ಅಳಬೇಡಿರಿ ಅತಾಭಾಗ್ಯ ಸಹೋದರರೇ, ಅಳಬೇಡಿರಿ, ಅಳಬೇಡಿರಿ ನನ್ನ ತಾಭಾಗ್ಯ ಸಹೋದರರೇ, ಅಳಬೇಡಿರಿ. ದುರ್ಯೋಧನ 99 ಮಂದಿ ಕುರು ಸಹೋದರರ ಚಿನ್ನ ರುಂಡಗಳಿಂದ ಹರಿಯುವ ರಕ್ತದಿಂದ ನರಕದಲ್ಲಿ ನಿಮ್ಮ ನಿರಾಜರಾಗಿ ಮಾಡಿಸುವೆನು. ನರಕದ ಭಯಂಕರ ಹಿಂಸೆಗಿಂತಲೂ ಕುರುಕ್ಷೇತ್ರದಲ್ಲಿ ಈ ಶಕುನಿಯಿಂದ ನಿಮಗಾಗುವ ಹಿಂಸೆ ಅತಿ 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 ಭಯಾನಕ ಎನಿಸುವುದು. ದುರ್ಯೋಧನ ತಾಯಿ ಕಣ್ಣೀರಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಯಿಸುತ್ತ ನಿನಗಾಗಿ ಒಂದೇ ಒಂದು ನೆಟ್ಟುಸಿರು ಬಿಡುವವರಿಲ್ಲದೆ ನರಕದ ಮಾರ್ಗವನ್ನೇ ಇಡಿಸುವೆನು, ನರಕದ ದಾರಿಯನ್ನೇ ಇಡಿಸುವೆನು. ಯಾರಿಗೆ ಮಾವ ನರಕದ ಮಾರ್ಗ? ಅಲ್ಲವಯ್ಯ, ನಿನ್ನ ಪರಮ ವೈರಿಗಳಾದ ಪಾಂಡವರಿಗೆ ಎನ್ನವಷ್ಟರಲ್ಲಿ ನಿನ್ನ ಆಗಮನವಾಯಿತು. ಮಾವ, ನಾನು ಮಾಡಿದ ಕಾರ್ಯವು ಸರಿಯೇ ಮಾವ? ಚಿಂತೆ ಏಕೆ ಕುರುರಾಜ? ಜಯದ್ರಥ ಕೃತವರ್ಮಾದಿಗಳು ಸೈನ್ಯ ಸಮೇತರಾಗಿ ನಿನ್ನ ಸಹಾಯಕ್ಕೆ ಹೊರಟು ದೂತನು ಸಮಾಚಾರವು ತಂದನಲ್ಲವೇ? ಮಾವ, ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಅಸಹಾಯ ಸುರನು ತನ್ನೆರಡು ತೋಳು ಬಲಗಳಿಂದ ಸಮಸ್ತ ಪಾಂಡವ ಸೈನ್ಯವನ್ನು ಎದುರಿಸಬಲ್ಲನು. ಆದರೆ ಜ್ಞಾತಿ ಹಿಂಸೆ ಸ್ವಹಿತ ಕಲಹ ಈ ಉಚಿತವೇ ಮಾವ? ಆ ದಿನ ನಾನು ದ್ವಾರಕೆಗೆ ಹೋಗಿದ್ದಾಗ ಯುದ್ಧವ ಅಧರ್ಮವೆಂದು ಕೃಷ್ಣನು ಎಷ್ಟೋ ಇದುವಾಗಿ ಹೇಳಿದನು. ಆದರೆ ಅವನ ಮಾತುಗಳನ್ನು ನಿರಾಕರಿಸಿ ಬಿಟ್ಟೆನಲ್ಲ ನಾನು. ಕೃಷ್ಣನು ಛತ್ರಿ ಜಾತಿಯ ಪರಮ ವೈರಿ. ಅವನ ಮಾತುಗಳು ಅಷ್ಟೊಂದು ಪರಿಗ್ರಹವೆಲ್ಲ ಬಿಡು ಸುಯೋಧನ. ದುರಾಪರಾಧ ದ್ರೋಹಿಗಳ ಮತವನ್ನು ಭೀಷಣ, ಅಪರಾಧ ದ್ರೋಹಿಗಳ ಮತವನ್ನು ಭೀಷಣ, ಮತವನ್ನು ಭೀಷಣ, ಮತವನ್ನು ಭೀಷಣ. ಅಗ್ಗಜ ಕುಂಡಲನ್ನವೇ ತಲೆ ತೆಗೆಸಿ ಬರವೆನ, ಕುಂಡಲನ್ನವೇ ತಲೆ ತೆಗೆಸಿ ಬರವೆನ, ಭುಜದ ಬರವ ಅದಮರನ್ನು ಸ್ಥಿರವಾಗಬೇಕು.
ಕಾಲ ರಾಜಸಭೆಯಲ್ಲಿ ಶಾಂತಿ ಸಂಧಾನ ನಡೆಸೋಣಂತೆ ಅಣ್ಣ. ಏನು ಏನು ಸೋದರ ಕೃಷ್ಣನ ಅಷ್ಟಾವತಿಯಲ್ಲಿ ಹೋಗು, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಅಗ್ರಜ, ಆ ದರ್ಪಿತ ಗೋಪಾಲನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ. ಅಗ್ರಜಾನ್ವಿತಕ್ಕೆ ಯದು ನಂದನನು ದರಿದೋಪಿತ ವಿದುರ ಗೆಳೆಯನ ಸಂಧಿಸಲ್ ತನ ಕುಟೀರಕ್ಕೆ ಹೋಗಿ ಸದರ ನನಗೆ ಅಗ್ರಜ ಅಗ್ರಜ. ನೋಡಿದ್ದೆ ಮಾವ, ಅಣ್ಣ ನಾನು ಕೃಷ್ಣ ಗೈದ ಕಾರ್ಯ ಅಣ್ಣ ನಾನು ಕೃಷ್ಣ ಗೈದ ಕಾರ್ಯ ವಿದುರನ ಮನೆಯವರು ಆಗಮನ ವಿದುರನ ಮನೆಯವರು ಆಗಮನ ಉದರದಿ ವಂದಿಸಿ ಮುದದಿ ಬರುವಂತೆ ಅಣ್ಣ ನಾನು ನೋಡಿ ಕೃಷ್ಣ ಗೈದ ಕಾರ್ಯ ವಲ್ಲ ಕೈದ ಪರಿಯ ಎಲ್ಲವನ್ನು ನೋಡಿ ನಿಲ್ಲದೆ ಮನಸ್ಸು ಚೆಲ್ಲದೀಪುದನ್ನ ಅಣ್ಣ ನಾನು ನೋಡಿ ಕೃಷ್ಣ ಕಳ್ಳ ಬಲ್ಲ ಗೈದಾಕಾರ ಅಣ್ಣ. ಆಗಲೇ ರಾಜಭಾರ ದಾಟಿ ಆದರಿದ್ರ ವಿದುರುಕು ಮೂರು ಜೋಡ್ಪಡೆ ಆಚರಿಸಿವನಂತೆ. ಎಷ್ಟೊಂದು ಅವ ಹೇಳನಣ್ಣ, ಸೋದರ ಅವ ಹೇಳುವನಲ್ಲ, ಪ್ರಿಯ ಸೋದರ ಅವ ಹೇಳುವನಲ್ಲ. ಇದರನಿಗೆ ಕೃಷ್ಣನಂತ ಭಕ್ತರು ಮತ್ತಾರು ಇರುವರು. ಈ ದಿನ ಅತಿಥಿ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ಅಣ್ಣ ನೀನು ಚಿಂತಿಸಬೇಡ ಸೋದರ, ಹೋಗು, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಅಣ್ಣ ಸಾಕು ದುರನ ದುರಾಗದಲ್ಲಿ ಸರಸ ವಿರಸನ ನಗಿಸಿದ ಪರ್ಯ ಸಾಕು ದುರನ ದುರಾಗದಲ್ಲಿ ಸರಸ ಮಾನಹಾನಿಯ ವಿರಸತಿ ನಮಗೆ ವಿದುರನ ಮನೆಯಲ್ಲೇ ಕುಳಿತಿಯನು. ಮಾನಹಾನಿಯ ವಿರಸತಿ ನಮಗೆ ವಿದುರನ ಮನೆಯಲ್ಲೇ ಕುಳಿತಿಯನು. ಬಿಡು ದುಡುಕಿನ ನುಡಿಗಳ ಸಹಿಸನು ಸಾಕು ದುರನ ದುರಾಗದಲ್ಲಿ ಸರಸ ವಿರಸನ ನಗಿಸಿದ ಪರ್ಯ ಸಾಕು ದುರನ ದುರಾಗದಲ್ಲಿ ಸರಸ ಆ ದರ್ಪಿತ ಗೋಪಾಲನಿಗೆ ಸತ್ಕಾರವಂತೆ ಸತ್ಕಾರ ನನಗೊಪ್ಪದು ಒಪ್ಪಲಾಗದು. ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಮುರಾರಿ ಕೃಷ್ಣವ ಪಚ್ಚವ ಕಾಲುವ ಮೂಲವನ
ಮಾವ ನನ್ನ ತಮ್ಮನ ಕೃತಜ್ಞ ಸ್ವರೂಪವನ್ನು ಮಜಗಜಗಳು ಎಷ್ಟಿದ್ದರೇನು ಈ ಸಿಂಹಕ್ಕೆ ಸರಿಸಾಟಿಯೇ. ಈಗೇನು ಮಾಡುವುದು ಮಾವ? ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದನಲ್ಲ, ಸಾರ್ವಭೌಮ ವೈಭವ ತೃಣೀಕರಿಸಿ ಆ ದಾಸಿಪುತ್ರ ವಿದುರನ ಮುರುಕು ಜೋಪುಡಿಯನ್ನೇ ಆಶ್ರಯಿಸುತ್ತಿದ್ದಾನೆ. ಪ್ರಾರಂಭದಲ್ಲಿಯೇ ಸಹಿಸಲಾಗದ ಅಪಮಾನ ಭಕ್ತಿ ವೈರಾಗ್ಯಗಳ ನೆಪದಿಂದ ವಂಚಿತನಾಗಿ ನೀ ಅಪಮಾನ ಹೇಗೆ ಸಹಿಸುವೆ ಸುಯೋಧನ, ಹೇಗೆ ಸಹಿಸುವೆ? ಮಾವ, ಆ ಕೃಷ್ಣನ ಮೇಲೆ ಇಷ್ಟೊಂದು ದ್ವೇಷ ಬೇಕೆ ನಿನಗೆ? ಆ ದಿನ ನಾನು ದ್ವಾರಕೆಗೆ ಹೋಗಿದ್ದಾಗ ಕೃಷ್ಣನು ಯುದ್ಧವು ಅಧರ್ಮ ಒಂದು ಎಷ್ಟೋ ವಿಧವಾಗಿ ಹೇಳಿದ್ದನು. ಕೃಷ್ಣನು ಛತ್ರಿ ಜಾತಿಯ ಕಳಂಕ ಸ್ವರೂಪನು. ಭಾರತ ವರ್ಷದಲ್ಲಿ ಕ್ಷತ್ರಿಯರ ನಿರ್ಮೂಲನೆ ಎಂದೇ ಅವತರಿಸಿರುವವನಯ್ಯ. ಜರಾಸಂಧ, ಶಿಶುಪಾಲ ಇವರುಗಳೆಲ್ಲ ನಿನಗೆಂತಹ ಮಿತ್ರರಾಗಿದ್ದರು ಸುಯೋಧನ. ಕಾರಣವಿಲ್ಲದೆ ಅವರನ್ನು ಸಂಹರಿಸಿ ಕಂಸನನ್ನು ಒದರಿಸಿ ಅರಳೋ ಮರಳೋ ಮುದುಕನಾದ ಉಗ್ರಸೇನನು ನೆಪ ಮಾತ್ರಕ್ಕೆ ಸಿಂಹಾಸನದಲ್ಲಿ ಕುಳ್ಳರಿಸಿ ತಾನು ರಾಜ್ಯಭಾರ ಮಾಡಿದನಲ್ಲ. ಸಹೋದರರ ಸುರುಪಾನ ಪ್ರಮತ್ತನಾಗಿ ಮಾಡಿ ರಾಜ್ಯಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡನಲ್ಲ, ಅಂತಹ ಅವನಿಗೆ ಮನ್ನಣೆಯೇ ಕುರುರಾಜ. ಹಾಗಾದರೆ ನನ್ನನ್ನು ದ್ವಾರಕೆಗೆ ಕಳಿಸಿದ್ದು ಯಾತಕ್ಕೆ ಮಾವ? ಆ ನಂದ ಗೋಪಾಲನ ಮನೆ ಬಾಗಿಲಲ್ಲಿ ನಿಂತು ಈ ದುರ್ಯೋಧನನು ಸಹಾಯವನ್ನು ಯಾಚಿಸುವುದು ಉಚಿತವೇ? ಅದಕ್ಕೊಂದು ಉದ್ದೇಶವಿತ್ತು. ಏನದು? ಕಾಳಿಂಗ ಸರ್ಪದ ವಿಷದ ಅಲ್ಲನ್ನು ಕಿತ್ತು ಬಳಿಕಾದರೊಡನೆ ಸರಸವಾಡಬಹುದಲ್ಲವೇ? ಕೃಷ್ಣನಿಗಿಂತ ಆತನು ವಿಜಯೋನ್ಮತ ಯಾದವ ಸೈನ್ಯ ನಿನಗೆ ಹೆಚ್ಚು ಅವಶ್ಯಕತೆ ಆಗಿತ್ತು. ಒಂದು ವೇಳೆ ಕೃಷ್ಣನೇನಾದರೂ ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನೇ ವಹಿಸಿದ್ದೆ ಆದರೆ ಕೃಷ್ಣ ನನಗೆ ನೀನು ಬೇಡ, ನಿನ್ನ ಸೈನ್ಯವೇ ಸಾಕೆಂದು ನಿಸ್ಸಂಕೋಚವಾಗಿ ಹೇಳಿಬಿಡಬೇಕಾಗಿತ್ತು. ಆದರೆ ನಿನ್ನನ್ನು ಆ ಸಂಕಟದಿಂದ ಪಾರು ಮಾಡಿದನಲ್ಲ ಮಾವ. ಆ ಕೃಷ್ಣನ ಮೇಲೆ ಇಷ್ಟೊಂದು ಮಾವ ನೀನ್ ಹೇಳುವಂತ ವಂಚಕನೇ ಇರಬಹುದು, ಆದರೆ ಪಾಪ ಆ ಪಾಂಡವರನ್ನು ಹಿಂಸಿಸಬೇಕಲ್ಲ. ಪಾಪ 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 ಪುಣ್ಯ ದಯೆ ದಾಕ್ಷಿಣ್ಯ ಇವುಗಳೆಲ್ಲ ಎಂದೇ ನಿನ್ನ ಅಭ್ಯಾಸ ಮಾಡಿಕೊಂಡೆ ಕೌರವೇಶ್ವರ. ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು. ಅವರೆಲ್ಲರೂ ಅವನ ಆಜ್ಞಾಧಾರಕರು. ನೀನೇನಾದರೂ ಸಂಧಾನಕ್ಕೆ ಸಮ್ಮತಿಸಿ ಪಾಂಡವರಿಗೆ ಆಶ್ರಯವನ್ನೇ ಕೊಟ್ಟಿದ್ದೆ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗುವೆ ಮಾವ. ಅಲ್ಲವಯ್ಯ, ನಿನ್ನ ಪರಮ ವೈರಿಗಳ ಪಗಡೆ ಆಟದಲ್ಲಿ ಸೋತಾಗಲೇ ಆ ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕು ನಾಶವಾಯಿತು. ಪುನಃ ಅದನ್ನು ಪಡೆಯುವುದೆಂದರೇನು? ಕ್ಷತ್ರಿಯ ವೀರರಿಂದ ಅನುಭಕ್ತಳ ಕುರು ಭೂಮಿ ರಾಜ್ಯಲಕ್ಷ್ಮಿಯನ್ನು ಭಿಕ್ಷುಕರ ಯಾಚನಾಂಜಲಿಯಲ್ಲಿಡೋದು ನಿನಗೆ ಉಚಿತವಾದ ಕಾರ್ಯವಲ್ಲ. ಪಾಂಡವರಿಗೆ ಆಶ್ರಯವನ್ನೇ ಕೊಟ್ಟಿದ್ದೆ ಆದರೆ ಪಾಂಡವರು ರಾಜ್ಯವನ್ನು ಬಯಸುವುದಾದರೆ ರಣಕ್ಷೇತ್ರದಲ್ಲಿ ಸೈಣಿಸಿ ಇದೇ ಲಕ್ಷ್ಮಿಯನ್ನು ಕೈ ಹಿಡಿಯಲಿ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ದನ್ನೆರುತ್ತಿ ಏಕೆ? ದೇಹಿ 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 ಎಂದು ಕೂಡರೂಡದು.
ಸರಿಯಾಗಿ ಹೇಳಿದೆ ಮಾವ ನೀನು. ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಸೂಜಿ ಮನೆಯಷ್ಟು ಭೂಮಿ ಕೊಡಲಾಗದು. ಅಷ್ಟು ಮಾತ್ರವಲ್ಲ ಸುಯೋಧನ, ಬಾರಿಗೂ ಸಂಧಿಯ ನೆಪದಿಂದ ಪ್ರತಿಷ್ಠೆಯನ್ನು ತೋರುತ್ತಿರುವ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತ ಆಗಲೇಬೇಕು. ಈ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು ಮಾವ. ಏನು ಮಾವ ನಿನ್ನ ಸಲಹೆ? ಅದನ್ನು ಯಥಾ ಸಮಯದಲ್ಲಿ ತಿಳಿಸುವೆನು. ನಡೆ ಬಾವ, ನಡೆ. ನಡೆ ಮಾವ, ನಡೆ ಬಾವ, ನಡೆ. ನಿನ್ನಡ ನಾಡಿಯಾಗಿ ನಿನ್ನ ಕುಲದ ಬೇರನ್ನೇ ಕಿತ್ತಗೆಯಲು ಸದಾ ಸಿದ್ಧನಾಗಿರುವ ಈ ಶಕುನಿ ನಿನ್ನನ್ನು ಬಿಟ್ಟು ಎಲ್ಲಿಗೆ ತಾನೇ ಹೋದನು? ನಡೆ ನನ್ನ ಶೇಡಾಂಬ, ದೈವಾಜ್ಞೆಗೆ ಆವತಿಯಾಗಲಿರುವ ಪತಂಗವೇ, ನಡೆ. ಇದೀಗ ನಿನ್ನ ವಿನಾಶ ಕಾರ್ಯ ಆರಂಭ. ಎಲ್ಲವೋ ದುರ್ಯೋಧನ, ಏನು ಅರಿಯದ ಈ ಕೋಮಲವಾಗಿದ್ದ ಸೋದರ ಮಾವನ ಹೃದಯದಲ್ಲಿ ದೇಶವೆಂಬ ವಿಷದ ಜ್ವಾಲೆಯನ್ನೇ ಒತ್ತಿಸಿದೆ ಅಲ್ಲವೇ? ಅದು ಇಂದು ದಗದಗನೆ ಹತ್ತಿ ಉರಿಯುತ್ತಿದೆ. ಮೂರಕ್ಷರದ ಶಕುನಿಯ ಅರ್ಥವನ್ನು ನೀನೇನಾದರೂ ಬಲ್ಲೆಯ ಮುರುಡೆ? ಶಾ ಎಂದರೆ ಶಕ್ತಿ ಪ್ರಧಾನರಾದ, ಕು ಎಂದರೆ ಕುರು ಸಂಜಾತರನ್ನು, ನೀ ಎಂದರೆ ನಿನ್ನ ಕುರುವಂಶ ನಿರುವಂಶ. ಮೂರಕ್ಷರದ ಶಕುನಿ ಎಲ್ಲವ ಕೌರವ, ಯಾವ ನನ್ನ ಗಾಂಧಾರ ವಂಶ ನಿರ್ಮೂಲನೆ ಮಾಡಿ ಉತ್ತಂಗ ಶಿಕಾರದ ತಾರಕೇರಿ ಮೆರೆಯುತ್ತಿರುವ ನಿನ್ನ ಕುರುವಂಶ ನಿರುವಂಶ, ಯಾವ ನನ್ನ ರಾಜ್ಯವನ್ನು ನಾಶಗೈದು ಮೋಸದ ಮಹಾಸ್ಥಾನವನ್ನಾಗಿಸಿ ಮೆರೆಯುತ್ತಿರುವ ನಿನ್ನ ಹಸ್ತಿನಾವತಿಯ ಅರಮನೆ, ಹಸ್ತಿನಾವತಿಯ ಮಹಾದ್ವಾರದ ಕುರುಕ್ಷೇತ್ರ ರಣರಂಗದವರೆಗೂ ರಕ್ತದ ಸಾಗರವನ್ನೇ ಏರ್ಪಡಿಸಿ ಹಸ್ತಿನಾವತಿ ಮಣಿ ಮುಕುಟ ರತ್ನ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲಿ ಮುಳುಗಿಸಿ ಬಯಕೆ ಒತ್ತ ನನ್ನ ರಕ್ತಾಕ್ಷರದ ಉರಿಗಣ್ಣು ತಾಪ ಆರಸಿ ಸಾಮ್ರಾಟ ಪದವಿ ಪಟ್ಟದ ಮುಕುಟವನತ್ತು ಚಲದಂಕ ಮಲ್ಲನೆಂದು ಮೆರೆಯುತ್ತಿರುವ ನಿನ್ನ ಮಸ್ತಕವು ರಕ್ತದ ಮಡುವಿನಲ್ಲಿ ಬಿದ್ದು ಹೊರಲಾಡುವುದನ್ನು ನಾನೆಂದು ಕಾಣುವೆನು. ಅಂದೇ ನನಗಾನಂದ, ಅಂದೇ ನನಗೆ ಮಹಾನಂದ, ಅಂದೇ ನನಗೆ ಪರಮಾನಂದ. ಎಲವ ಕುರುಕುಲದ ಕುನ್ನಿ, ನಿನ್ನ ಸತಿ ಭಾನುಮತಿಯು ಮಂಡೆಗೆದರಿ ಮುಂಡೆಯಾಗಿ ನಿನ್ನ ಮೃತ ದೇಹದ ಮೇಲೆ ಬಿದ್ದು ಹೊರಲಾಡುವುದನ್ನು ನಾನೆಂದು ಕಾಣುವೆನು. ಅಂದೇ ಈ ಶಕುನಿಯ ಸಹೋದರರ ಆತ್ಮಕ್ಕೆ ಸಂತೃಪ್ತಿ, ಅಂದೇ ಈ ಶಕುನಿಯ ಪೂರ್ಣ ವಿಶ್ರಾಂತಿ. ದೇಹ ಜೋಲೆ ದಯಿಸುತ್ತಿರುವುದು ಲೋಕ ಕರಾಳೆ, ದೇಹ ಜೋಲೆ ದಯಿಸುತ್ತಿರುವುದು ಲೋಕ ಕರಾಳೆ. ಅರಡಿಯದಾಹವು ಎಲ್ಲೆಲ್ಲೋ ಉಳಿಯುವುದೆಂತೋ ಕುರುವಂಶಜರು
ದಯಿಸುತ್ತಿರುವುದು ಲೋಕ ಕರಾಳೆ ಅರಳಿದ ದಾಹವು ಎಲ್ಲೆಲ್ಲೋ ಉಳಿಯುವುದೆಂತೋ ಕುರುವಂಶಜರು ಸೋಲಿಸಿ ನಮ್ಮನ ಕುರುಪತಿ ತಂದ ಅಸ್ನಾವತಿ ಸೆರೆ ಒಳಗಿದ್ದ ಸೋಲಿಸಿ ನಮ್ಮನ ಕುರುಪತಿ ತಂದ ಅಸ್ನಾವತಿ ಸೆರೆ ಒಳಗಿದ್ದ ಅಣ್ಣ ತಮ್ಮಂದಿರ ನೋರ್ವರು ನಾವು ನಮಗೊದಗಿತ್ತು ಸೆರೆ ಮನೆದೊಡ ಸಾವು ನೋರ್ವರಲ್ಲೊಬ್ಬನು ಉಳಿದಿಹನೀಗ ತೀರಿಸಲು ಜರ ಸಾಲವ ಬೇಗ ಎಮ್ಮರವಾಗಿ ಎನ್ಮಯ ಸೇಡು ಮಶಾನ ಎನ್ನುವುದೇ ಕೌರವ ನಾಡು ದಗ ನದ್ದಿದ್ರೆ ಜ್ವಾಲೆ ದಯಿಸುತ್ತಿರುವುದು ಲೋಕ ಕರಾಳೆ ದಗ ನದ್ದಿದ್ರೆ ಜ್ವಾಲೆ ದಯಿಸುತ್ತಿರುವುದು ಲೋಕ ಕರಾಳೆ ಅರಳಿದ ದಾಹವು ಎಲ್ಲೆಲ್ಲೋ ಉಳಿಯುವುದೆಂತೋ ಕುರುವಂಶಜರು
ಮಾತು ಜಯ ವಿಠಲ ನಿನ್ನ ನಾಮವು ಶಾಂತಿಧಾಮವು ಜಯ ವಿಠಲ. ಪರಮಾತ್ಮ ವಾಸುದೇವ, ನಾನು ಮಾಡಿದ ಕರ್ಮ ಫಲವು ಎಂದಿಗೂ ವಿಶೇಷವಾಗಿ ತೀರಿ ಆ ಭಗವಂತನಾದ ಶ್ರೀಕೃಷ್ಣ ಪರಮಾತ್ಮನು ಪಾಂಡವರ ರಾಯಭಾರಿಯಾಗಿ ಆ ದುರ್ಯೋಧನಳ ಬಳಿಗೆ ಬರುತ್ತಿರುವಾಗ ಈ ಪಾಮರನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನೇ ಪರಮಾತ್ಮ. ಈಗ ನಿನ್ನ ದರ್ಶನ ಭಾಗವು ಲಭಿಸುವ ತನಕ ಈ ಶೀರದಿಂದಲೇ ನನ್ನ ಜೀವನವೇ ಧರಿಸುವನು ಪರಮಾತ್ಮ. ನಿನಗೆ ಅರ್ಪಿತವಾಗಲಿ. ಶ್ರೀಕೃಷ್ಣ ಅರ್ಪಣಾಮಸ್ತು. ಶಿರೋಮಣಿ ವಿದ್ರ ಕುಶಲವೇ? ಪರಮಾತ್ಮ ವಾಸುದೇವ ಧನ್ಯನಾದನು ದೇವ, ಧನ್ಯನಾದನು. ಪರಮಾತ್ಮ ಪ್ರಥಮ ವಂದನವಯ್ಯ ಪರಮ ಪುರುಷ, ದಶ ವಂದನವಯ್ಯ
ದಶರಥ ರಾಮನ ಬಲ್ಲ ಚತವಂದನವಯ್ಯ ಶತಪತ್ರದಳ ನೇತ್ರ ಕೃಷ್ಣ ಕೃಷ್ಣ ಸರಸ್ರವಂದನವಯ್ಯ ಸರಸಿದ ಲಕ್ಷ ವಂದನವಯ್ಯ ಲಕ್ಷ್ಮೀ ರಮಣ ಪಡಿನಂದನವಯ್ಯ ಪಗಿದರ ಅರಸ ಮುಕ್ಕೋಟಿ ನಂದನವಯ್ಯ ಮುಕುಂದ ವರದ ಕೃಷ್ಣ ಅಚ್ಯುತಾನಂದ ಗೋವಿಂದ ನಮಸ್ತೆ 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 ನಮ ಪರಮಾತ್ಮ ಬೆಳಗಿದೆಯ ಮನ ಮಂದಿರದೆ ಬೆಳಗಿದೆಯ ಮನ ಮಂದಿರದೆ ಅರಸಿದೆಯ ಅಂಧಕಾರ ಮನದೆ ಬೆಳಗಿದೆಯ ಮನ ಮಂದಿರದೆ ಪರಮಾತ್ಮ ಇದರ ಇಂದಿಗೆ ಮೇಲೆ ದಯ ತೋರಿ ದರ್ಶನವಿಟ್ಟೆಯ ಪರಮಾತ್ಮ. ನನ್ನ ಈ ಕುಟುರವು ಪಾವನವಾಯಿತು ಪರಮಾತ್ಮ, ಪಾವನವಾಯಿತು. ಇದರ ನಿನ್ನ ಕೊಂಡಾಟವೂ ಹಾಗಿರಲಿ, ಮಾರ್ಗಾಯಸದಿಂದ ಬಹಳವಾಗಿ ಬಳಲಿ ಬಂದಿರುವನು. ಏನಾದರೂ ಆಹಾರವನ್ನು ಕೊಡಯ್ಯ. ಪರಮಾತ್ಮ ವಾಸುದೇವ, ಸಕಲ ಲೋಕಗಳನ್ನು ನಿನ್ನ ಉದರದಲ್ಲಿ ಅಡಗಿಸಿಕೊಂಡು ಸಕಲ ಚರಾಚರ ಪ್ರಪಂಚ ಪಾಲಿಸುವ ನಿನಗೆ ನಿನ್ನ ಹಣು ಸ್ವರೂಪಿಯಾದ ನಾನೇನು ತಾನೇ ಕೊಡುವಲ್ಲಿ ಪರಮಾತ್ಮ. ವಿದುರ, ನಾನೇನೋ ಕಾರ್ಯಾರ್ಥವಾಗಿ ಆ ದುರ್ಯೋಧನ ಬಳಿಗೆ ಹೋಗುತ್ತಿರುವಾಗ
ನಿನ್ನ ಭಕ್ತಿ ಎಂಬ ಪಾಶವು ನನ್ನನ್ನು ಇಲ್ಲಿಯ ತನಕ ಸೆಳೆದುಕೊಂಡು ಬಂದಿತ್ತು ಎಂದ ಮೇಲೆ ನೀನೇನು ಸಾಮಾನ್ಯನೇ? ಇದರ ಪರಮಾತ್ಮ ಪಡವಿಯೋ ಭಕ್ತ ಶಿರೋಮಣಿ ನೀನೇ. ಪಡವಿಯೋ ಭಕ್ತ ಶಿರೋಮಣಿ ನೀನೇ. ಬಲ್ಲೆ ನಿನ್ನಯ ಮನವ ವಿದುರ, ಬಲ್ಲೆ ನಿನ್ನಯ ಮನವ. ಭಕ್ತಿಯ ಪಾಶದಿ ಚಿತ್ತವನ್ನು ಇರಿಸಿದೆ. ಪರಮಾತ್ಮ ಭಕ್ತಿಯ ಪಾಶದಿ ಚಿತ್ತವನ್ನು ಇರಿಸಿದೆ. ಎತ್ತ ಹೋದರು ಇತ್ತಲೇ ಬಾರು. ಎತ್ತ ಹೋದರು ಸದಾ ನಿನ್ನ ಜ್ಞಾನ ನಿರಾತನ ಅದ ನಾನು ಗೋ ಮಾತೆ ಶಿರವಲ್ಲದೆ ಮತ್ತೇನಿಲ್ಲವಲ್ಲ ಪರಮಾತ್ಮ. ಏನು ಗೋಮಾತೆ ಶಿರವೇ? ನನಗೆ ಬಹಳವಾದ ಪ್ರಿಯವಾದ ಆಹಾರ. ಹಿಂದೆ ಕುಚೇಲನು ತಂದಿದ್ದ ಒಂದು ಎಡೆ ಅವಲಕ್ಕಿ ಸಾಲವು ಈಗಲೂ ಸವಿದರು ಸಾಲದು. ರಾಮಾವತಾರದಲ್ಲಿ ಶಬರಿ ಕಚ್ಚಿ ಹಾರಿಸಿ ತಂದಿದ್ದ ಹಣ್ಣಿನ ರುಚಿಯಂತೂ ನನ್ನ ನಾಲಿಗೆಯು ಮರೆಯುವಂತೆ ಇಲ್ಲ. ವಿದುರ, ಅವೆರಡಕ್ಕಿಂತಲೂ ಅತ್ಯುತ್ತಮವಾದವು ನಿನ್ನಲ್ಲಿರುವ ಶಿರವು ಎಲ್ಲಿ? ಅದನ್ನೇ ಕೊಡು. ಪರಮಾತ್ಮ ವಾಸುದೇವ, ನಾನು ಏನು ಹೇಳಲಿ ಪರಮಾತ್ಮ? ಏಕೆ ವಿದುರ, ಏನಾಯಿತು? ಪರಮಾತ್ಮ, ಇದು ಶಿರವಲ್ಲ ನಿನಗೆ ಅರ್ಪಿಸಿ ಉಳಿದಿದ್ದು ನಾನೇ ಪಾನು ಮಾಡಿಬಿಟ್ಟನಲ್ಲ. ಏನು ನನಗರ್ಪಿತವಾಯಿತು ಎಂದ ಮೇಲೆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವಾದರೂ ಉಳಿದಿರಲೇಬೇಕಲ್ಲವೇ? ಎಲ್ಲಿ? ಅದನ್ನೇ ಕೊಡು. ಪರಮಾತ್ಮ, ನಂಬುದೇ ಅನುಮಾನ ಪಟ್ಟೆಯ ಪರಮಾತ್ಮ, ತೆಗೆದುಕೋ. ಇದರ ಪಾತ್ರೆ ತಳಭಾಗದಲ್ಲಿ ಶಿರವಿದ್ದರೂ ಇಲ್ಲವೆಂದು ಹೇಳುತ್ತಿರುವೆಲ್ಲ, ನೀನಂತ ಸುಳ್ಳುಗಾರನಯ್ಯ. ಪರಮಾತ್ಮ ವಾಸುದೇವ, ಆದ್ದರಿಂದ ನಿನ್ನ ತುದಿ ನಾಲ್ಗೇನು ನೆನೆಯುವುದಿಲ್ಲ ಪರಮಾತ್ಮ. ಏಕೆ ನೆನೆಯುವುದಿಲ್ಲ ಇದರ? ಇತ್ತ ನೋಡು. ಪರಮಾತ್ಮ ವಾಸುದೇವ, ಧನ್ಯನಾದನು ದೇವ, ಧನ್ಯನಾದನು. ಇದರ ಮನದಲ್ಲಿ ಭಕ್ತಿ ಎಂಬ ಶಿರಸಾಗರವನ್ನು ಇಟ್ಟುಕೊಂಡು ಮನೆಯಲ್ಲಿ ಶಿರವೆಂದು ಇಲ್ಲವೆಂದು ಹೇಳುತ್ತಿರುವೆಲ್ಲ, ಇತ್ತ ನೋಡು ಇದರ. ಪರಮಾತ್ಮ ವಾಸುದೇವ, ಧನ್ಯನಾದನು ದೇವ, ಧನ್ಯನಾದನು. ಪರಮಾತ್ಮ ಕ್ಷೀರಸಾಗರ ಸೇನಾದ ನೀನು ನನ್ನನ್ನು ಕೃತಜ್ಞನಾಗಿ ಮಾಡಿದೆ ಪರಮಾತ್ಮ, ಕೃತಜ್ಞ ಮಾಡಿದೆ. ಬ್ರಹ್ಮಾಂಡದಿ ಭಕ್ತ ಪರಿಪಾಲಿತ ಸಪ್ತಾದಿ ಮುನಿ ವಂದಿತ
ಪರಮಾತ್ಮ ವಿದುರ ಹೆಂಗೇನು ಹೇಳ್ಬೇಕು ವಿದುರ, ನಾನೇನೋ ಕಾರ್ಯಾರ್ಥವಾಗಿ ಆ ದುರ್ಯೋಧನ ಬಳಿಗೆ ಹೋಗುತ್ತಿರುವಾಗ ನಿನ್ನ ಭಕ್ತಿ ಎಂಬ ಪಾಶವು ನನ್ನನ್ನು ಇಲ್ಲಿಯ ತನಕ ಸೆಳೆದುಕೊಂಡು ಬಂದಿತು. ವಿದುರ, ನಾನು ನನ್ನ ಸೋದರತೆಯಾದ ಕುಂತಿಯೊಡನೆ ಕೆಲವು ರಹಸ್ಯ ವಿಚಾರಗಳನ್ನು ಮಾತನಾಡಿಕೊಂಡು ಆ ದುರ್ಯೋಧನ ಆಸ್ಥಾನಕ್ಕೆ ತೆರಳುವೆನು. ನೀನು ಅಲ್ಲಿಗೆ ಬಾವಿದರ ಆಗಬಹುದು ಪರಮಾತ್ಮ. ಇನ್ನೆಂದೂ ನಡೆಯದಂತ ಪ್ರಸಂಗ ಒಂದು ನಡೆಯುವುದು. ಅಲ್ಲಿಗೆ ಬಾವಿದರ ವಿದುರ, ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯ ಕೊಡದೆ ಹೋದರೆ ಬಿಡಲಾರೆ ಕೇಳು ವಿದುರ, ಧರ್ಮವ ಅದಗೆಡಿಸುವರನು ಸಾಧೆ ಬಡೆಯದೆನ ಬಿಡಲಾರೆ ಕೇಳು ವಿದುರ. ವಿದುರ, ಪರಮಾತ್ಮ ಹೃದಯ ಸುಧರು ಸದ್ಧರ್ಮದೊಳಿಹರು. ವಿದುರ, ಹೃದಯ ಸುಧರು ಸದ್ಧರ್ಮದೊಳಿಹರು. ಅತಿಬೆತೆಯಿಂದಲೇ ಗುರುನಂದನರು. ವಿದುರ, ಅತಿಬೆತೆಯಿಂದಲೇ ಗುರುನಂದನರು. ಸತ್ಯವಂತರಿಗೆ ಜಯವಲ್ಲವೇ ಕೇಳು. ಸತ್ಯವಂತರಿಗೆ ಜಯವಲ್ಲವೇ ಕೇಳು. ಕುಟಿಲ ಮಾತಿಗಳಿಗೆ ಶುಭ ಬೇಡಿಸುವುದೇ. ಕುಟಿಲ ಮಾತಿಗಳಿಗೆ ಶುಭ ಬೇಡಿಸುವುದೇ. ಬಿಡಲಾರೆ ಕೇಳು ವಿದುರ, ಧರ್ಮವ ಅದಗೆಡಿಸುವರನು ಸಾಧೆ ಬಡೆಯದೆನ ಬಿಡಲಾರೆ ಕೇಳು ವಿದುರ. ನಾನೆಂದು ಬಲ ಗರ್ವದಿಂದ ಮೆರೆವ ಗುರುಕುಲವನ್ನು ಧರಿಸೈಸುವುದೇ. ಕೆಳಗೆ ಕೇಸರಿಯ ಬಳಿಕ ಜಂಬೂತ ಕದನದಲ್ಲಿ ಜಯ ಗಳಿಸುವರೇ. ನಾನೆಂದು ಬಲ ಗರ್ವದಿಂದ ಮೆರೆವ ಗುರುಕುಲವನ್ನು ಧರಿಸೈಸುವುದೇ. ಕೆಳಗೆ ಕೇಸರಿಯ ಬಳಿಕ ಜಂಬೂತ ಕದನದಲ್ಲಿ ಜಯ ಗಳಿಸುವರೇ. ಉಳಿಯುವರೇ ಕೌರವರು, ಉಳಿಯುವರೇ ಕೌರವರು. ಮದಾಂಧರವರನ್ನು ಮದಾಂಧ ಕೈಯಲ್ಲಿ ಬಿಡಲಾರೆ ಕೇಳು ವಿದುರ, ಧರ್ಮವ ಅದಗೆಡಿಸುವರನು ಸಾಧೆ ಬಡೆಯದೆನ ಬಿಡಲಾರೆ ಕೇಳು ವಿದುರ. ಪರಮಾತ್ಮ ಪಾಂಡವರಿಗೆ ದೂತತ್ವವನ್ನು ವಹಿಸಿ ಭಕ್ತ ರಕ್ಷಕ ಎಂಬ ಬಿರುದುವನ್ನು ಸಾರ್ಥಕವಾಗಿ ಪಡಿಸಿಕೊಂಡೆ ಪರಮಾತ್ಮ. ಜಗದ ಜೀವನದ ಕರುಣೆ ಹಾಡೆಗೆ ಪೊಣಿತೆ ಮಾಯವ ಕವಿತೆ. ಹಾಡೆಗೆ ಪೊಣಿತೆ ಮಾಯವ ಕವಿತೆ. ಮನ ನಡೆಯುವ ಮೋಹನ ರೂಪ ದೇವ ಜಗದ. ನಿಗಮಗ ಚರಣೆ ಮದ ಮಹಾದೇವ. ನಿಗಮಗ ಚರಣೆ ಮದ ಮಹಾದೇವ. ಬಲ್ಲವರಿಲ್ಲದೆ ಜಗದ ಶೀಲದಲ್ಲಿ ಬಲ್ಲವರಿಲ್ಲದೆ ಜಗದ ಶೀಲದಲ್ಲಿ
ಆತನು